ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಸ್ತೂರಿ ರಂಗನ್ನ ವರದಿಯನ್ನ ಬಲವಂತವಾಗಿ ಏರಿಕೆ ಮಾಡುವಂಥ ಕೆಲಸ ನಿರಂತರವಾಗಿ ನಡೆದು ಬರ್ತಾ ಇದೆ. ಈಗ ಮತ್ತೆ 7ನೇ ಬಾರಿಗೆ ಅದನ್ನು ಬಡ ಜನರ, ರೈತರ, ಆದಿವಾಸಿಗಳ, ಮೂಲ ನಿವಾಸಿಗಳ ಮೇಲೆ ಹೇರುವಂಥ ಕೆಲಸ ಈಗ ನಡೀತಾ ಇದೆ. ಕಸ್ತೂರಿ ರಂಗನ್ ವರದಿಯನ್ನು ಬಲವಂತವಾಗಿ ಜಾರಿಗೊಳಿಸಬೇಡಿ, ಪಶ್ಚಿಮ ಘಟ್ಟ ರೈತರು ಹಾಗೂ ಜನರ ಬದುಕನ್ನು ರಕ್ಷಿಸುವ ಕೆಲಸಕ್ಕೆ ನಾವು ಈ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಒಂದಷ್ಟು ಹೋರಾಟವನ್ನು ಮಾಡೋ ಮುಖಾಂತರ, ಕಾನೂನು ಹೋರಾಟವನ್ನು ಮಾಡೋ ಮುಖಾಂತರ ಜನಜಾಗೃತಿಯನ್ನು ಮಾಡಲಿಕ್ಕೆ ಸಜ್ಜಾಗಿದ್ದೇವೆ. ಪಶ್ಚಿಮ ಘಟ್ಟ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ಪ್ರಪಂಚಕ್ಕೆ ಒಂದು ತಾಯಿಯ ಸ್ಥಾನವನ್ನು ತನ್ನದಾಗಿಸ್ಕೊಂಡಿದೆ. ಅನಾದಿ ಕಾಲದಿಂದಲೂ ಪಶ್ಚಿಮ ಘಟ್ಟವನ್ನು ರಕ್ಷಣೆ ಯಾರು ಮಾಡಿದ್ರು ಅಂತ ಹೇಳಿದ್ರೆ ಈ ಭಾಗದ ಮೂಲ ನಿವಾಸಿಗಳು, ಕೊರಗ ಸಮುದಾಯ, ಮಲೆಕುಡಿಯ ಸಮುದಾಯ, ರೈತಾಪಿ ವರ್ಗ. ಪಶ್ಚಿಮ ಘಟ್ಟದಲ್ಲಿ ನಾವು ತುಳುವರು ದೈವತ್ವವನ್ನು ಕಂಡುಕೊಂಡಂಥವರು. ಅಲ್ಲಿಯ ಪ್ರಾಣಿ, ಪಕ್ಷಿ, ಮರ, ಗಿಡ, ಅಲ್ಲಿಯ ನೀರು, ನೆಲ, ಜಲ ಎಲ್ಲದರಲ್ಲೂ ಕೂಡ ದೈವತ್ವವನ್ನು ಕಂಡುಕೊಂಡಂಥವರು ಈ ಭಾಗದ ಜನರು ಅದನ್ನು ಇಲ್ಲಿಯವರೆಗೂ ಸಂರಕ್ಷಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಂದಿಗೂ ಕೂಡ ನಾವು, ನಮ್ಮ ಹತ್ರ ಗಣಿ ಸಂಪತ್ತಿದೆ, ನಮ್ಮ ಹತ್ರ ಹೇರಳವಾಗಿ ಮರಗಳ ಸಂಪತ್ತಿದೆ, ನಮ್ಮ ಹತ್ರ ಹೇರಳವಾಗಿ ಪ್ರಕೃತಿದತ್ತವಾದ ಸಂಪತ್ಗಳಿದೆ ಅಂತ ಈ ಬಳ್ಳಾರಿ ದನಿಗಳ ತರ ನಾವು ಯಾವತ್ತೂ ಅದನ್ನ ಹಾಳು ಮಾಡಲಿಕ್ಕೆ ಹೋದಂಥವರು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಈ ಭಾಗದವರು ಅಲ್ಲ. ಇವತ್ತು ಬ್ರಿಟಿಷರ ಕಾಲದಿಂದಲೂ ಕೂಡ ಯಾವುದೇ ಕಾನೂನನ್ನು ತರುವ ಸಂದರ್ಭದಲ್ಲಿ ಜನರಿಗೆ ಉಪಯೋಗ ಆಗಬೇಕು, ಜನರನ್ನ ಅವರು ಕರ ವಸೂಲಿ ಮಾಡ್ತಿದ್ರು ಕೂಡ ಜನರಿಗೆ ಎಲ್ಲೂ ತೊಂದರೆಯನ್ನು ಕೊಡುವಂತ ಕೆಲಸವನ್ನು ಅವ್ರು ಮಾಡಲಿಲ್ಲ. ಗೋಮಾಳಗಳನ್ನು ರಚನೆ ಮಾಡಿದ್ರು, ನಮ್ಮ ಗೋವುಗಳಿಗೆ ಬೇಕಾಗಿರುವಂತ ಹುಲ್ಲುಗಾವಲುಗಳನ್ನು ರಚನೆ ಮಾಡಿದ್ರು, ನಮ್ಮ ನಡುತೋಪುಗಳನ್ನು ರಚನೆ ಮಾಡಿ ರೈತರಿಗೆ ಉಪಯೋಗ ಆಗುವಂತ ವ್ಯವಸ್ಥೆಯನ್ನ ಬ್ರಿಟಿಷರ ಕಾಲದಲ್ಲೂ ಕೂಡ ಆಗಿತ್ತು. ನಮ್ಮ ರಾಜರು, ಮಹಾರಾಜರ ಕಾಲದಲ್ಲೂ ಕೂಡ ಈ ಎಲ್ಲ ವ್ಯವಸ್ಥೆಗಳು ಇತ್ತು. ಇಲ್ಲಿಗೆ ಕಾನೂನು ಬರೋಕ್ಕಿಂತ ಮುಂಚೆ ಕೂಡ ಕಾಡುಗಳ ರಕ್ಷಣೆಯನ್ನ ನಿರಂತರವಾಗಿ ಎಲ್ಲರೂ ಮಾಡ್ಕೊಂಡು ಬರ್ತಾ ಇದ್ರು. ಇವತ್ತು ಪಶ್ಚಿಮ ಘಟ್ಟಗಳು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಇಡೀ ಪ್ರಪಂಚವನ್ನ ಕಾಪಾಡುವಂತ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿದ್ರು ಕೂಡ ಇವತ್ತು ರೈತರಿಗೆ, ಅಲ್ಲಿಯ ಕೃಷಿಕರಿಗೆ, ಗ್ರಾಮೀಣ ಜನರಿಗೆ ಒಂದು ಭಯದ ವಾತಾವರಣ ಹುಟ್ಟಿಸುವಂತ ಕೆಲಸ ಈಗ ಕೇಂದ್ರ ಸರ್ಕಾರ ಅದನ್ನ ಹೇರುವಂತ ಕೆಲಸವನ್ನ ಈಗ ಮಾಡ್ತಾ ಇದೆ. ಇದನ್ನ ರಾಜ್ಯ ಸರ್ಕಾರದ ಜೊತೆ ಚರ್ಚಿಸಬೇಕು, ಸ್ಥಳೀಯ ಸಂಸ್ಥೆಗಳ ಜೊತೆ ಚರ್ಚಿಸಬೇಕು, ಸ್ಥಳೀಯ ಜನಪ್ರತಿನಿಧಿಗಳ ಜೊತೆ ಚರ್ಚಿಸಬೇಕು, ಅಲ್ಲಿಯ ಗ್ರಾಮೀಣ ಭಾಗದಲ್ಲಿರುವಂಥ ರೈತರ ಜೊತೆ ಸಂವಾದಗಳನ್ನು ಮಾಡಬೇಕು, ಅವರ ಅಭಿಪ್ರಾಯಗಳನ್ನು ಪಡ್ಕೊಳ್ಬೇಕು, ತಜ್ಞರ ಒಂದು ಅಭಿಪ್ರಾಯಗಳನ್ನು ಪಡ್ಕೊಂಡು ಮುಂದೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳೋದು ಸೂಕ್ತ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ನಮ್ಮ ನಿಲುವುಗಳು ಬಹಳ ಸ್ಪಷ್ಟ. ಖಂಡಿತವಾಗ್ಲೂ ಪಶ್ಚಿಮ ಘಟ್ಟದ ರಕ್ಷಣೆ ಆಗಬೇಕು. ಯಾವುದೇ ಕಾಲಘಟ್ಟದಲ್ಲೂ ಕೂಡ ಅಲ್ಲಿಯ ಸಂಪತ್ತು, ಅದು ಪ್ರಾಣಿ ಸಂಪತ್ತು ಅಲ್ಲ, ಅಲ್ಲಿಯ ಜಲ ಸಂಪತ್ತು, ಅಲ್ಲಿಯ ವನ್ಯ ಸಂಪತ್ತಿಗೆ ಧಕ್ಕೆ ತರುವಂತ ಕೆಲಸಕ್ಕೆ ನಾವು ಯಾವತ್ತೂ ಕೈ ಹಾಕುವವರಲ್ಲ. ಇದೆಲ್ಲದರ ನಡುವೆ ಜನರಿಗೆ ತೊಂದರೆ ಆಗಬಾರ್ದು. ಅದೇ ಅಲ್ಲಿ ಆ ಒಂದು ಪಶ್ಚಿಮ ಘಟ್ಟದನ್ನ ಅವಲಂಬಿಸಿಕೊಂಡು ಜೀವನೋಪಾಯವನ್ನ ಕಟ್ಕೊಂಡಂತ ಜನರಿಗೆ ಯಾವತ್ತೂ ಕೂಡ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಒಂದು ಒಕ್ಕೊರಳ ನಿಲುವಾಗಿರ್ತದೆ. ಕೇವಲ ಉಪಗ್ರಹಗಳಿಂದ ಸಮೀಕ್ಷೆಗಳನ್ನ ಮಾಡಿ, ಯಾವುದೋ ತಂತ್ರಜ್ಞಾನವನ್ನು ಬಳಸ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇಡೀ ಪಶ್ಚಿಮ ಘಟ್ಟ ಸಾಲು 6-7 ರಾಜ್ಯಗಳು, ಇಷ್ಟು ಹಳ್ಳಿಗಳು, 1700ಕ್ಕಿಂತ ಹೆಚ್ಚು ಹಳ್ಳಿಗಳು ಎಲ್ಲವನ್ನು ಉಪಗ್ರಹದಿಂದ ಸಮೀಕ್ಷೆಗಳನ್ನ ಮಾಡಿ ನಮಗೆ ಅದನ್ನ ಹೇರುವಂತ ಕೆಲಸವನ್ನ ನಾವು ಯಾವತ್ತಿಗೂ ಕೂಡ ಒಪ್ಪೋದಿಲ್ಲ. ಕಸ್ತೂರಿ ರಂಗನ್ ನಡಕ್ಕೆ ಬಂದಿದ್ದಾರಾ, ಕಸ್ತೂರಿ ರಂಗನ್ ಮಲವಂತಿಗೆ, ಮಿತ್ತವಾಗಿಲು ಇಲ್ಲಿಗೆ ಕಸ್ತೂರಿ ರಂಗನ್ ಬಂದಿದ್ದಾರಾ ಅಂತ ಕೇಳಿದ್ರೆ ಅವರು ಬಂದಿಲ್ಲ. ಅವರ ತಂಡದವರು ಬಂದಿದ್ದಾರಾ ಅಂತ ಕೇಳಿದ್ರೆ ಅವರು ಕೂಡ ಬಂದಿಲ್ಲ. ಎಲ್ಲೋ ಕೂತು ಈ ಉಪಗ್ರಹಗಳಲ್ಲಿ ಸರ್ವೆ ಮಾಡಿ ಒಂದು ರೇಖೆಯನ್ನ ಹಾಕಿ ಇಲ್ಲಿಗೆ ನೀವು ಪ್ರವೇಶವನ್ನ ಮಾಡಬಾರ್ದು, ಇದು ಪರಿಸರ ಸೂಕ್ಷ್ಮ ಪ್ರದೇಶ, ಇಲ್ಲಿಗೆ ESA ಎಕನಾಮಿಕಲ್ ಸೆನ್ಸಿಟಿವ್ ಏರಿಯಾ ಅಂತ ಇದನ್ನ ಘೋಷಣೆ ಮಾಡಿ ಅಲ್ಲಿಗೆ ಅದನ್ನ ಹೇರುವಂತ ಕೆಲಸವನ್ನ ನಾವು ಯಾವತ್ತೂ ಕೂಡ ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಬದುಕ್ತಾ ಇದ್ದೇವೆ, ನಮ್ಮ ಕೃಷಿ ಇದೆ, ರೈತರ ಜಮೀನಿದೆ,
ನಮ್ಮ ಅಡಿಕೆ ಇದೆ, ನಮ್ಮ ರಬ್ಬರ್ ಇದೆ, ನಮ್ಮ ದೈವಗಳ ದೈವಸ್ಥಾನಗಳಿದೆ, ನಮ್ಮ ನಾಗದೇವರುಗಳ ಆರಾಧನೆಯ ಸ್ಥಾನಗಳಿದೆ, ನಮ್ಮ ನಂಬಿಕೆಗಳು ಇಲ್ಲಿ ಇದೆ, ನಮ್ಮ ನೆಲ ಇದೆ, ನಮ್ಮ ಜಲ ಇದೆ, ನಮ್ಮ ಪರಿಸರ ಇದೆ. ಇದನ್ನ ಎಲ್ಲೋ ಕೂತ್ಕೊಂಡು ವರದಿ ಮಾಡಿ ನೀವು ಅದನ್ನ ಮುಟ್ಟಬಾರ್ದು, ಅಲ್ಲಿಗೆ ಒಳಗಡೆ ಹೋಗಬಾರ್ದು, ಯಾವುದೇ ಚಟುವಟಿಕೆ ನೀವು ಮಾಡಬಾರ್ದು ಅಂತ ನಮ್ಮನ್ನ ಯಾರೇ ಹೇರಿದ್ರು ನಾವು ಅದರ ವಿರುದ್ಧ ಒಕ್ಕರಳಿಂದ ಹೋರಾಟವನ್ನ ಖಂಡಿತವಾಗ್ಲೂ ಮಾಡ್ತಾ ಇದ್ದೇವೆ. ಇವತ್ತು ಇದನ್ನ ಕೇಂದ್ರ ಸರ್ಕಾರ ಇದನ್ನ ಹೇರಿಕೆ ಮಾಡಿದ್ರೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಹೋರಾಟವನ್ನ ಮಾಡ್ತೇವೆ. ಇದನ್ನ ರಾಜ್ಯ ಸರ್ಕಾರ ನಮ್ಮ ಮೇಲೆ ಹೇರಿಕೆ ಮಾಡಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ನಾವು ಖಂಡಿತವಾಗ್ಲೂ ಹೋರಾಟವನ್ನ ಮಾಡ್ತೇವೆ ಅನ್ನೋ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೆಳ್ತಂಗಡಿಗೆ ಸಂರಕ್ಷಣೆ ಬೇಕು, ಜನರ ಸ್ಥಳಾಂತರವಲ್ಲ, ಜನರ ಸ್ಥಳಾಂತರವನ್ನು ನಾವು ಯಾವತ್ತಿಗೂ ಒಪ್ಪೋದಿಲ್ಲ. ಬೆಳ್ತಂಗಡಿಯ ಜನರ ಪರಿಸರ ಸಂರಕ್ಷಣೆಗೆ ಯಾರು ಕೂಡ ವಿರೋಧವಿಲ್ಲ. ಅಕ್ರಮ ಗಣಿಗಾರಿಕೆ ವಿರುದ್ಧ ನಮ್ಮ ಹೋರಾಟ ಇದೆ, ಅಕ್ರಮ ಅರಣ್ಯ ನಾಶದ ವಿರುದ್ಧ ಹೋರಾಟ ಇದೆ, ನದಿಗಳನ್ನ ಕಲುಷಿತ ಮಾಡೋದ್ರ ವಿರುದ್ಧ ನಮ್ಮ ಹೋರಾಟ ಇದೆ, ನದಿಗಳಲ್ಲಿ ಪರ್ಮಿಷನ್ ಇಲ್ಲದೆ ಮರಳನ್ನ ತೆಗೆಯೋದ್ರ ವಿರುದ್ಧ ನಮ್ಮ ಹೋರಾಟ ಇದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಪರಿಸರಕ್ಕೆ ಹಾನಿ ಮಾಡಿದ್ರು ಇದ್ರ ವಿರುದ್ಧ ನಮ್ಮ ಹೋರಾಟ ಇದೆ. ಇದರ ಕಾರಣ ಈ ಪರಿಸರ ಸಂರಕ್ಷಣೆ ಹೊಣೆಗಾರಿಕೆ ಕೇವಲ ರೈತಾಪಿ ವರ್ಗದವ್ರ ಮೇಲೆ ಹೇರುವಂಥದ್ದು ಅಥವಾ ಇಲ್ಲಿ ಬದುಕಿರುವ ಜನರ ಮೇಲೆ ಹೇರುವಂತ ಕೆಲಸವಲ್ಲ. ಇದು ತಲೆತಲಾಂತರದಿಂದ ಇಲ್ಲಿ ಜಮೀನು ಕೃಷಿ ಮಾಡ್ಕೊಂಡು ಬರ್ತಾ ಇರೋರಿಗೆ ಯಾವುದೇ ತೊಂದರೆ ಆದ್ರೂ ಕೂಡ ನಾವು ಇದರ ವಿರುದ್ಧ ಹೋರಾಟ ಮಾಡ್ತೀವಿ. ಇವತ್ತು ಸಾಕಷ್ಟು ಜನರು ಇದರಿಂದ ಬದುಕನ್ನ ಕಟ್ಕೊಂಡಿದ್ದಾರೆ. ಇವತ್ತು ಹೋಮ್ ಸ್ಟೇಗಳಿದೆ, ಇವತ್ತು ಪ್ರವಾಸೋದ್ಯಮ ಇದರಿಂದ ನಡೀತಾ ಇದೆ. ಬೇಕಾದ ಪರ್ಮಿಷನ್ ಇಟ್ಕೊಂಡು ಇವತ್ತು ಗಣಿಗಾರಿಕೆಯನ್ನ ಮಾಡಿಕೊಂಡು ಇಲ್ಲಿಯ ಜನರಿಗೆ ಬೇಕಾಗಿರುವಂತ ಮರಳನ್ನ ಸರಬರಾಜು ಮಾಡಿಕೊಂಡು ಇಲ್ಲಿಯ ಜನರಿಗೆ ಬೇಕಾಗಿರುವಂತ ಕಲ್ಲುಗಳನ್ನ ಸರಬರಾಜು ಮಾಡಿಕೊಂಡು ಇವತ್ತಿದ್ದಾರೆ. ಎಲ್ಲೂ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ನಮ್ಮ ಮನೆ ಕಟ್ಟೋದಕ್ಕೂ ಕೂಡ ಸಮಸ್ಯೆ ಆಗುವಂತ ಲಕ್ಷಣಗಳಿದೆ. ಆದ್ರಿಂದ ಎಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಇದನ್ನ ಹೇರುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಇವತ್ತು ಅರಣ್ಯ ಅನ್ನೋದು ಭಾರತ ಸಂವಿಧಾನದಲ್ಲಿ ಮುಂಚೆಯಿಂದಲೂ ಕೂಡ ಅರಣ್ಯ ಬಹಳ ಸೂಕ್ಷ್ಮವಾದಂಥ ವಿಚಾರ. ಅರಣ್ಯ ಮುಂಚೆ ರಾಜ್ಯದ ಪರಿವಿಧಿಗೆ ಬರ್ತಾ ಇತ್ತು, ರಾಜ್ಯದ ಪಟ್ಟಿಗೆ ಬರ್ತಾ ಇತ್ತು. 1976ರಲ್ಲಿ 42ನೇ ತಿದ್ದುಪಡಿ ಆದ ನಂತರ ಇದನ್ನ ಕನ್ಕರೆಂಟ್ ಲಿಸ್ಟ್ಗೆ ಹಾಕಿ ಸಮಕಾಲೀನ ಪಟ್ಟಿಗೆ ಹಾಕಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹಭಾಗಿತ್ವದಲ್ಲಿ ಇದರ ಬಗ್ಗೆ ಕಾನೂನುಗಳನ್ನು ರಚನೆ ಮಾಡುವಂತ ಅಧಿಕಾರ ಇದೆ. ಕೇಂದ್ರ ಸರ್ಕಾರದ ಕಾನೂನುಗಳಿಗೆ ಹೆಚ್ಚಿನ ಮಹತ್ವ ಇದ್ರೂ ಕೂಡ ಇದನ್ನ ಸಂರಕ್ಷಣೆ, ನಿರ್ವಹಣೆ ಮತ್ತು ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆನೇ ಮಾಡಬೇಕು ಅನ್ನುವ ಕಾನೂನು ಕೂಡ ಇದೆ. ಆದ್ರಿಂದ ಇದನ್ನ ಹೇರುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಅನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಹಿಂದೆ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ ಆಗಿದ್ದಾಗ, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ರಾಜ್ಯದಲ್ಲಿ ಯಾವ ಸರ್ಕಾರ ಮುಖ್ಯಮಂತ್ರಿ 2013ರ ಮೇಲೆ ಇದ್ದಾಗ ಕೂಡ ಇದನ್ನ ವಿರೋಧ ಮಾಡುವಂತ ಕೆಲಸವನ್ನ ಕ್ಯಾಬಿನೆಟ್ ಡಿಸಿಷನ್ ಮುಖಾಂತರ ವಿರೋಧ ಮಾಡಿ ಎಲ್ಲರೂ ಪಕ್ಷಾತೀತವಾಗಿ ಈ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ವರದಿಯನ್ನ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಪಕ್ಷದವರು ಒಕ್ಕರಳ ವಿರೋಧ ಮಾಡಿದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯದ ಮೇಲೆ ಹೇರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಇದನ್ನ ನಾವು ಯಾವ ಕಾಲಕ್ಕೂ ಇದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರದ ಅರಣ್ಯ ಹವಾಮಾನ ವ್ಯತ್ಯಾಸ ಇಲಾಖೆ 7ನೇ ಬಾರಿಗೆ ESA ಅನ್ನ ಅನುಷ್ಠಾನ ಮಾಡೋದನ್ನ ಇವತ್ತು ಅವರು ನಿಲ್ಲಿಸಬೇಕಾಗ್ತದೆ. ಇವತ್ತು ನಾವು ಈ ಭಾಗದಲ್ಲಿ ಬಿಜೆಪಿಯ ನಮ್ಮ ಬ್ರಿಜೇಶ್ ಚೌಟರನ್ನ ಸಂಸದರನ್ನಾಗಿ ಈ ಭಾಗದವರು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಈ ರಾಜ್ಯದಿಂದ ಸಾಕಷ್ಟು 1 ಡಜನ್ಗಿಂತಲೂ ಹೆಚ್ಚು ಸಂಸದರನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಎಲ್ಲೂ ಕೂಡ ಅವರು ಚಕಾರವನ್ನು ಕೂಡ ಇದ್ರ ಬಗ್ಗೆ ಎತ್ತಲಿಲ್ಲ. ನಾನು ಅವರಿಗೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ, ನೀವು ನಮ್ಮೆಲ್ಲರ ಭಾಗವಾಗಿ ಇದರಲ್ಲಿ ರಾಜಕೀಯವನ್ನ ಮರೆತು ನೀವು ನಮ್ಮೆಲ್ಲರ ಪ್ರತಿನಿಧಿಗಳಾಗಿ ನೀವು ಪಾರ್ಲಿಮೆಂಟ್ನಲ್ಲಿ ಇದರ ಬಗ್ಗೆ ನೀವು ಮಾತಾಡಬೇಕು. ನಮ್ಮ ಅಭಿಪ್ರಾಯಗಳನ್ನ ಅಲ್ಲಿ ತಿಳಿಸುವಂತ ಕೆಲಸವನ್ನ ನೀವು ಮಾಡಬೇಕಾಗುತ್ತೆ. ಇಲ್ಲಿಯ ಎಲ್ಲ ಶಾಸಕರು, ಸ್ಥಳೀಯ ಶಾಸಕರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡಬೇಕು. ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಈ ಸಮಿತಿಯ ಮುಖಾಂತರ ಜನಾಭಿಪ್ರಾಯವನ್ನು ಪಡ್ಕೊಂಡು ನಮ್ಮೊಂದಷ್ಟು ಬೇಡಿಕೆಗಳಿದೆ, ಆ ಬೇಡಿಕೆಗಳನ್ನ ಜನರ ಮುಂದೆ ಇಡ್ತೇವೆ. ಜನರು ಇನ್ನೊಂದಷ್ಟು ಬೇಡಿಕೆಗಳನ್ನ ಕೊಟ್ಟರೆ ಅದನ್ನು ಕೂಡ ನಾವು ಪರಿಗಣಿಸಿ ಈ ಜನಾಭಿಪ್ರಾಯವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಅರಣ್ಯ ಸಚಿವರಿಗೆ ನಾವು ಕೊಡುವಂತ ಕೆಲಸವನ್ನು ನಾವು ಕೂಡ ಮಾಡ್ತೇವೆ. ಅವರ ಮೇಲೆ ಒತ್ತಡವನ್ನ ಹೇರುವಂತ ಕೆಲಸ ನಾವು ಕೂಡ ಮಾಡ್ತೇವೆ. ಇವತ್ತು ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಆದ್ರಿಂದ ಕೇಂದ್ರ ಸರ್ಕಾರಕ್ಕೆ
ಒತ್ತಡವನ್ನು ಹಾಕುವಂತ ಕೆಲಸ, ಇದನ್ನ ತಕ್ಷಣ ಇದನ್ನ ರಿಜೆಕ್ಟ್ ಮಾಡುವಂತ ಕೆಲಸವನ್ನ ತಾವೆಲ್ಲರೂ ಮಾಡಬೇಕಾಗಿ ತಮ್ಮ ಮೂಲಕ ಕೇಳ್ಕೊಂಡು, ಮಾಧ್ಯಮದವರು ಕೂಡ ಹೆಚ್ಚಿನ ವಿಚಾರಗಳನ್ನ, ಜನರ ಅಭಿಪ್ರಾಯಗಳನ್ನ, ಸ್ಥಳೀಯ ಸಂಸ್ಥೆಗಳು ಮತ್ತು ಜನರು, ಪರಿಸರವಾದಿಗಳು ಎಲ್ಲರ ಅಭಿಪ್ರಾಯವನ್ನ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತ ತಮ್ಮ ಮುಖಾಂತರ ಕೂಡ ಕೇಳ್ಕೊಂಡು, ಇವತ್ತು ನಮ್ಮ ಜೊತೆಗಿರುವ ಸಂಗಾತಿಗಳು ಇದ್ರ ಬಗ್ಗೆ ನಮ್ಮ ಬೇಡಿಕೆಗಳನ್ನ ಕೂಡ ನಿಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ. ಯಾವ ಗ್ರಾಮಗಳಿಗೆ ನಾವು ಬೆಳ್ತಂಗಡಿಯವರಾಗಿ ನಮ್ಮ ಇವತ್ತೇನು ಕಸ್ತೂರಿ ರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿ ನಾವು ಮಾಡ್ಕೊಂಡಿದ್ದೀವಿ, ನಮ್ಮ ವ್ಯಾಪ್ತಿಯನ್ನ ನಾವು ಕೇವಲ ಬೆಳ್ತಂಗಡಿಗೆ ನಾವು ಮೀಸಲಿಡ್ತಾ ಇದ್ದೇವೆ. ನಮಗೆ ಯಾಕಂದ್ರೆ ಬೆಳ್ತಂಗಡಿ ಮುಖ್ಯ. ಬೆಳ್ತಂಗಡಿಗೆ ಬರುವಂತ 18 ಗ್ರಾಮಗಳಲ್ಲಿ ಜನಜಾಗೃತಿಯನ್ನ ಮೂಡಿಸಬೇಕು, ಬೆಳ್ತಂಗಡಿಗೆ ಜನರ ರಕ್ಷಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈಗ ಯಾವ ಗ್ರಾಮ ಬರುತ್ತೆ, ನಮ್ಮ ಪ್ರಮುಖ ಬೇಡಿಕೆಗಳೇನು ಅಂತ ನಮ್ಮ ಸದಸ್ಯರೊಬ್ರು ಹೇಳ್ತಾ ಇದ್ದಾರೆ. ನಾಶ ಮಾಡುವಂಥದ್ದು ಯಾವತ್ತೂ ಕೂಡ ಅಭಿವೃದ್ಧಿ ಆಗುವುದಿಲ್ಲ. ನಮ್ಮ ಅಭಿಪ್ರಾಯದಲ್ಲಿ ಈಗ ಕಸ್ತೂರಿ ರಂಗನ್ ವಿರೋಧಿ ಹೋರಾಟ ಸಮಿತಿಯ ಮುಖ್ಯವಾದ ಬೇಡಿಕೆ ಅಭಿವೃದ್ಧಿಗೆ ನಮ್ಮ ಬೆಂಬಲ. ಆದರೆ ಜನರ ಬದುಕನ್ನು ನಾಶ ಮಾಡುವಂಥದ್ದು ಅಭಿವೃದ್ಧಿ ಅಂತ ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ಮುಖ್ಯವಾಗಿ ಕಸ್ತೂರಿ ರಂಗನ್ ಆಗಿರಲಿ, ಮಾಧವ ಗಾಡ್ಗೀಳಾಗಿರಲಿ, ಯಾವುದೇ ವರದಿಗಳು ಕೂಡ ಅವರು ತೆಕ್ಕೊಂಡಂಥ ದೃಷ್ಟಿಕೋನವೇ ರೈತರೇ ಇದಕ್ಕೆಲ್ಲ ಕಾರಣ, ರೈತರ ಅಲ್ಲಿಯ ಅತಿಕ್ರಮಣ ಕೃಷಿಗಳೇ ಈ ಎಲ್ಲ ಪರಿಸರ ಹಾಳಾಗ್ಲಿಕ್ಕೆ ಕಾರಣ ಅಂತ ಹೇಳುವ ದೃಷ್ಟಿಕೋನದಿಂದಲೇ ತನಿಖೆ ಪ್ರಾರಂಭ ಆದ ಕಾರಣ, ಅವರು ವರದಿ ಕೊಡುವಂಥ ವ್ಯವಸ್ಥೆ ಬಂದ ಕಾರಣ ಇದೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ. ಎಷ್ಟು ಮಾತ್ರಕ್ಕೂ ನಮ್ಮ ಅಭಿಪ್ರಾಯ, ಕಸ್ತೂರಿ ರಂಗನ್ ವರದಿ ಹೀಗೆ ಇದ್ದ ಹಾಗೆ ಜಾರಿ ಮಾಡಲೇಬಾರದು. ಅದು ಯಾವ ರೀತಿಯಲ್ಲಿ ಜಾರಿ ಆಗಬೇಕಂದ್ರೆ ರೈತರ ಸಹಭಾಗಿತ್ವವನ್ನು ತೆಕ್ಕೊಂಡು ಮರುಪರಿಶೀಲನೆ ಮಾಡಿ ಅವರೊಳಗೆ ಮಾತುಕತೆ ನಡೆಸಿ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ವರದಿ ತಯಾರು ಮಾಡಿದರೆ ಮಾತ್ರ ಅದು ಒಪ್ಪಿಕೊಳ್ಬೋದಿತ್ತು. ಇದು ಯಾವತ್ತೂ ಕೂಡ ಇದನ್ನು ಮೊದಲು ಕೂಡ ಬೇರೆ ಬೇರೆ ರೀತಿಯ ಹೆಸರಲ್ಲಿ ಬಂದಿದ್ದಾರೆ ಅವರು. ಪುಷ್ಪಗಿರಿ, ವನ್ಯಧಾಮ, ತಲಕಾವೇರಿ, ಬೇರೆ ಬೇರೆ ಹೆಸರಲ್ಲಿ ಬಂದು ಕಡೆಗೆ ರಾಷ್ಟ್ರೀಯ ಉದ್ಯಾನವನ್ನು ಬಂದು ಆದಿವಾಸಿಗಳು, ಮಲೆಕುಡಿಯ ಸಮುದಾಯದ ಬಗ್ಗೆ ಆದಂಥ ದಾಳಿಗಳು, ಅವರನ್ನು ಒಕ್ಕಲೆಬ್ಬಿಸುವಂಥ ಪ್ರಕ್ರಿಯೆಗಳು, ಮಾತ್ರ ಅಲ್ಲ ಅಲ್ಲಿ ಬಂದಂಥ ನಕ್ಸಲೇಟ್ ಅಪಾಯಗಳು, ಇದೆಲ್ಲವೂ ಕೂಡ ಈ ಕಸ್ತೂರಿ ರಂಗನ್ ವರದಿಯಿಂದಾಗಿ ಪುನರ್ಸ್ಥಾಪನೆ ಆಗುವಂಥ ಅಪಾಯಗಳು ಕೂಡ ಇದೆ. ಅದರಿಂದ ಈಗ ಇದು ಒಂದು ವೇಳೆ ಕಸ್ತೂರಿ ರಂಗನ್ ಬಂದರೆ ಹೇಳಲಿಕ್ಕೆ ಏನಿಲ್ಲ, ಪರಿಸರ ರಕ್ಷಣೆ ಮಾಡುವಂಥದ್ದು, ಪರಿಸರಕ್ಕೆ ವಿರೋಧ ಯಾರಿದ್ದಾರೆ? ಈಗಾಗಲೇ ಶಿವರಾಮರು ಹೇಳಿದ್ರು, ರಕ್ಷಿತ್ ಶಿವರಾಮರು. ಯಾಕಂದ್ರೆ ಪರಿಸರ ರಕ್ಷಣೆಗೆ ನಾವು ವಿರೋಧ ಅಲ್ಲ, ಅದಕ್ಕೆ ಪರವಾಗಿ ಇದ್ದೇವೆ. ಪರಿಸರ ಅಂದ್ರೆ ಯಾರು? ಮನುಷ್ಯರಿಲ್ಲದೆ ಪರಿಸರ ಹೇಗಾಗುವುದು? ಮನುಷ್ಯರು ಸೇರಿದಂಥದ್ದೇ ಅದು ಪರಿಸರ ಅಂತೇಳಿ ಪರಿಗಣಿಸಬೇಕಾಗ್ತದೆ. ಈಗ ಇಲ್ಲದಿದ್ದರೆ ಎಲ್ಲವನ್ನು ಕೂಡ ಒಕ್ಕಲೆಬ್ಬಿಸುವಂತ ಇದಾಗ್ತದೆ. ರೈತಾಪಿ ವರ್ಗದಲ್ಲಿಗೆ ಅವರಿಗೆ ಹಕ್ಕುಪತ್ರವನ್ನೇ ಕೊಡದೆ ಇದುವರೆಗೆ ಅರಣ್ಯ ಪ್ರದೇಶದಲ್ಲಿರುವಂಥವರಿಗೆ ಅರಣ್ಯ ಪ್ರದೇಶ ಘೋಷಣೆ ಆಗೋದಕ್ಕಿಂತ ಮೊದಲು ವಾಸ ಇದ್ದವರನ್ನೇ ಇಂದು ಕೂಡ ಹಕ್ಕುಪತ್ರ ಕೊಡಲಿಲ್ಲ. ಯಾಕಂದ್ರೆ ಕೇಂದ್ರದ ಅರಣ್ಯ ಹಕ್ಕು ಕಾಯ್ದೆ ಒಂದು ತಡೆಯಾಗಿ ಬಂದಿದೆ. ಅರಣ್ಯ ಹಕ್ಕು ಕಾಯ್ದೆ 2006ರಲ್ಲಿ ಕಾಯ್ದೆ ಅಂದ್ರೂ ಕೂಡ ಅದು ರೂಲ್ಸ್ ಎಲ್ಲ ರೆಡಿ ಮಾಡಿ ಅದು ಜಾರಿ ಮಾಡುವಾಗ 2012 ಬಂತು. ಅದರ ಅಪಾಯ 2013ರಲ್ಲೇ ಗೊತ್ತಾಯಿತು. ಆಮೇಲೆ ಎಲ್ಲರೂ ಕೂಡ ರೈತ ಸಂಘಟನೆಗಳು ಜಂಟಿಯಾಗಿ ಹೋರಾಟ ಮಾಡ್ತಾನೆ ಬಂದಿವೆ. ಮಾತ್ರ ಅಲ್ಲ, 2014ರಲ್ಲಿ ಬರುವಾಗ ಆ ಸರ್ಕಾರ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದರೆ ಈ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಮಾಡ್ತೇವೆ ಅಂತ ಹೇಳೋ ಭರವಸೆ ಕೂಡ ಕೊಟ್ಟಿತ್ತು. ಆದರೆ ಯಾವುದೇ ಸರ್ಕಾರ ಬಂದಿದ್ರು ಕೂಡ ಅದು ಬದಲಾವಣೆ ಮಾಡಬೇಕಾಗಿತ್ತು, ಆದರೆ ತಿದ್ದುಪಡಿ ಮಾಡಲಿಲ್ಲ. ಇವತ್ತಿಗೆ 12 ವರ್ಷ ಆಯಿತು, ರೈತರಿಗೆ ಹಕ್ಕುಪತ್ರ ಇಲ್ಲ. ಯಾಕಂದರೆ 3 ತಲೆಮಾರಿನ ನಿರ್ಬಂಧ ಹೇರಿಕೆ ಇದೆ. ಬೇಡ, 2005ರವರೆಗೆ ಇನ್ನು ಹಿಂದೆ 75 ವರ್ಷ ಅಂದರೆ ಬ್ರಿಟಿಷರ ಕಾಲ ಬರ್ತದೆ. ಅಲ್ಲಿವರೆಗೆ ಅವರಿಗೆ ಹೇಗೆ ದಾಖಲೆಯನ್ನು ಒದಗಿಸೋದು? ಅದು ಒಂದು ಸಮಸ್ಯೆದೊಟ್ಟಿಗೆ ಆದಿವಾಸಿ ಬುಡಕಟ್ಟು ಜನಾಂಗರಿಗೆ ಕೂಡ ಇನ್ನೂ ಕೂಡ ಹಕ್ಕುಪತ್ರ ಸಿಗಲಿಲ್ಲ. ಯಾಕಂದರೆ ಅರಣ್ಯ ಇಲಾಖೆಯವರು ಪದೇ ಪದೇ ಸಮಸ್ಯೆಗಳು ಹೊಡ್ತಾ ಇದ್ದಾರೆ. ಅವರು ಕೇಳುವಾಗ ನಮಗೆ ಸರ್ಕಾರದ ಡೈರೆಕ್ಷನ್ ನಮಗೇನು ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು. ಇಲ್ಲಿ ರಾಜ್ಯ ಸರ್ಕಾರ ನಿಜವಾಗಿ ಕೂಡ 2015ರಲ್ಲಿ ಅರಣ್ಯ ಸಚಿವರಾಗಿ ನಮ್ಮ ರಮಾನಾಥ್ ರೈ ಅವರಿದ್ದರು. ಆವಾಗ ಈ ಕಸ್ತೂರಿ ರಂಗನ್ ವರದಿಗೆ ಅರಣ್ಯ ಜನರನ್ನು ಹೊರತುಪಡಿಸಿ ಅದನ್ನು ಪ್ರತ್ಯೇಕ ಮಾಡಬೇಕು. ಯಾರೆಲ್ಲ ಜನವಸತಿ ಪ್ರದೇಶ ಇದೆ ಅದನ್ನು ಪ್ರತ್ಯೇಕ ಮಾಡಿ ಅರಣ್ಯ ಪ್ರದೇಶವನ್ನು ಪ್ರತ್ಯೇಕಗೊಳಿಸಬೇಕು. ಆಮೇಲೆ ಈ ಕಸ್ತೂರಿ ರಂಗನ್ ಜಾರಿ ಮಾಡಲಿಕ್ಕೆ ಇದು ಮಾಡಬೇಕು ಅಂತ ಹೇಳುವವರೇ ಒತ್ತಡ ಹಾಕಿದ್ರು. ಅವಾಗಲೂ ಕೂಡ MP ಗಳೆಲ್ಲ ಇದ್ದರು. ಅಲ್ಲಿ ಕೂಡ ಆ ವರದಿಯನ್ನು ರಮಾನಾಥ್ ರೈ ಅವರು ಅಥವಾ ಈ ರಾಜ್ಯ ಸರ್ಕಾರ ಕೊಟ್ಟ ವರದಿ ಆಗಿರಲಿ, ರಮಾನಾಥ್ ರೈ ಅವರು ಮತ್ತು ಇಲ್ಲೇ MP ಗಳು ಕೂಡ ಭಾಗವಹಿಸಿದಂತಹ ಆ ಸಭೆಯ ನಿರ್ಣಯಗಳಾಗಲಿ ಜಾರಿ ಆಗಲಿಲ್ಲ. ಏಕಪಕ್ಷವಾಗಿ ಕೇಂದ್ರ ಸರ್ಕಾರ ನಾವು ಯಥಾವತ್ತಾಗಿ ಕಸ್ತೂರಿ ರಂಗನ್ ಜಾರಿ ಮಾಡ್ತೇವೆ ಅಂದರೆ ಸುಪ್ರೀಂ ಕೋರ್ಟಿಗೆ ಇದು ಕೊಡ್ತದೆ, ಅಫಿಡವಿಟ್ ಕೊಡ್ತದೆ. ಇದೆಲ್ಲ ದೊಡ್ಡ ರೀತಿಯಲ್ಲಿ ತೊಂದರೆ ಆಗುವಂಥದ್ದು. ಇನ್ನು ಇಲ್ಲಿ ಕೊಡುವಂಥ ಎಲ್ಲ ಕಸ್ತೂರಿ ರಂಗನ್ ಶಿಫಾರಸುಗಳು ಕೂಡ ಜನರ ಬದುಕಿಗೆ ತೊಂದರೆ ಕೊಡುವಂಥದ್ದು. ಅದರಲ್ಲಿ 1, 2 ಅಂತ ಹೇಳಿಲ್ಲ, ಸಾಧಾರಣ ಒಂದು 9 ಇದು ಕೊಟ್ಟಿದೆ, ಶಿಫಾರಸು ಮಾಡಿದೆ. 9 ಶಿಫಾರಸುಗಳು ಕೂಡ ಜನರ ಬದುಕಿಗೆ ಅಪಾಯವಾಗುವಂಥದ್ದು ಅಂತೇಳಿ ನಾನು ಇಲ್ಲಿ ಸ್ಪಷ್ಟಪಡಿಸ್ತೇನೆ. ಆದ್ದರಿಂದ ಜನರನ್ನು ಬದುಕು ರಕ್ಷಣೆ ಮಾಡುವ ರೀತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಬರಬೇಕು. ಯಾವುದೇ ಆಗಿರಲಿ, ಅದೊಂದು ರಸ್ತೆ ಆಗಿರಲಿ ಅಥವಾ ಇನ್ನೆಂಥದೇ ಆಗಿರಲಿ, ಜನರ ಬದುಕನ್ನು ರಕ್ಷಣೆ ಮಾಡುವ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಬರಬೇಕು. ಮಾತ್ರ ಅಲ್ಲ, ಜನರಿಗೆ ಯಾವುದೇ ಅಭದ್ರತೆ ಆಗದಂತೆ ಭದ್ರತೆ ಕೊಡುವಂಥ ಕೆಲಸಗಳು ಕೂಡ ಆಗಬೇಕು. ಒಂದು ವೇಳೆ ಜಾರಿ ಆದರೆ ನಾವಲ್ಲಿ ರಬ್ಬರ್ ಇಡುವಾಗಿಲ್ಲ, ಅಡಿಕೆ ಮಾಡುವಾಗಿಲ್ಲ, ಮಾತ್ರ ಅಲ್ಲ ಸಿಮೆಂಟಿನ ವ್ಯವಸ್ಥೆ ಮಾಡುವಾಗಿಲ್ಲ, ಶಾಲೆ ಕಟ್ಟಡಗಳು ಆಗುವಂತ ಇಲ್ಲ, ಎಲ್ಲ ಅಭಿವೃದ್ಧಿ ಕಾರ್ಯಗಳು ತಡೆ ಆಗ್ತದೆ.
ಆದರೆ ಅಲ್ಲಿಯ ಜನರು ಏನು ಅವ್ರು ಮನುಷ್ಯರಲ್ವಾ? ಈ ಮನುಷ್ಯರನ್ನು ಬಿಟ್ಟು ಯಾವುದೋ ವಿದೇಶಿ ಸಂಸ್ಥೆಗಳಿಗೆ ಬಲಿಯಾಗಿ ಅದರಲ್ಲಿ ಏನು ಒಂದು ಇದು ಇದೆ, ಗೋವಾ ಫೌಂಡೇಶನ್ ಅಂತ ಹೇಳ್ಕೊಂಡು ಇಡೀ ಕಾರಣಕರ್ತರಾದವರು ಅವರು ಗೋವಾ ಫೌಂಡೇಶನ್ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಇದೆಲ್ಲ ಆಗುವಂಥದ್ದು. ಈಗ ಅವರಿಗೆ ಅಮೇರಿಕದಂಥ ಸಾಮ್ರಾಜ್ಯ ರಾಷ್ಟ್ರಗಳಲ್ಲಿ ಇವತ್ತು ಪರಿಸರ ಇಲ್ಲ, ಎಲ್ಲ ನಾಶ ಆಗಿದೆ. ಏರ್ ಕಂಡೀಷನ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದು ಪರಿಸರ ಸಂಪೂರ್ಣ ನಾಶ ಆಗಿದೆ. ಇಡೀ ಜಗತ್ತನ್ನು ಉಳಿಸಬೇಕು ಅಂತಾದರೆ ಮೂರನೇ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಮೂರನೇ ದೇಶಗಳು ಉಂಟಲ್ಲ, ಇಲ್ಲಿ ನಾವು ಅರಣ್ಯಗಳನ್ನು ಬೆಳೆಸಬೇಕಾಗ್ತದೆ. ಅದಕ್ಕೆ ಅವರು ಒತ್ತಡ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಬಲಿ ಆಗಬಾರದು, ಸಾಮ್ರಾಜ್ಯಶಾಹಿಗಳಿಗೆ ಬಲಿ ಆಗಬಾರದು, ಯಾವುದೇ ಈ NGOಗಳಿಗೆ, ಆ ಸಂಸ್ಥೆಗಳಿಗೆ ಬಲಿ ಆಗಬಾರದು, ಜನರಿಗೆ ಬಲಿಯಾಗಿ ಜನರ ಪರವಾಗಿ ನಿಂತುಕೊಂಡು ಇದನ್ನು ವಿರೋಧಿಸಬೇಕು. ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯ MP ಗಳು ಕೂಡ, ನಾವು MP ಅನ್ನು ನಂಬಿಕೆಯಿಂದ ಕಳಿಸಿದ್ದೇವೆ, ಆ MP ಗಳು ಕೂಡ ಇದು ಪ್ರಬಲವಾಗಿ ವಿರೋಧ ಮಾಡಿ ಕೇಂದ್ರ ಸರ್ಕಾರವನ್ನು ಒತ್ತಡ ಹೇರಿ ರಾಜ್ಯ ಸರ್ಕಾರದ ಏನು ತೀರ್ಮಾನ ಇದೆ ಅದನ್ನು ಗಣನೆ ತೆಗೆದುಕೊಂಡು ಈ ಕಸ್ತೂರಿ ರಂಗನ್ ವರದಿಯನ್ನು ಈಗ ರಿಜೆಕ್ಟ್ ಮಾಡಬೇಕು, ಅದನ್ನು ಸಂಪೂರ್ಣ ರದ್ದು ಮಾಡಬೇಕು. ಹೊಸದಾಗಿ ಒಂದು ಆಯೋಗವನ್ನು ರೈತರ ಸಮ್ಮುಖದಲ್ಲಿ ಅವರನ್ನು ಸೇರ್ಪಡೆ ಮಾಡಿ ಕಮಿಟಿ ಒಳಗಡೆ ಪ್ರತ್ಯೇಕವಾಗಿ ವರದಿ ಮಾಡಬೇಕು ಅಂತ ಹೇಳೋದು ನಮ್ಮ ಆಶಯ. ಮತ್ತು ಈ ಪತ್ರಿಕೆ ನಾನು ಇದರಲ್ಲಿ ಏನು ನಿಜವಾದ ಅರಣ್ಯಕ್ಕೆ ಕಾರಣ, ಇದು ಪರಿಸರ ಅದಕ್ಕೆ ಕಾರಣ ಅಂತ ಹೇಳಿ ಪ್ರತ್ಯೇಕ ಒಂದು ನೋಟ್ ಕೊಟ್ಟಿದ್ದೀನಿ. ಅದು ಪತ್ರಿಕೋಷ್ಠಿಗೆ ಸಂಬಂಧಪಟ್ಟಂತಲ್ಲ, ಆದರೆ ಎಲ್ಲರಿಗೂ ಕೂಡ ಗೊತ್ತಿರಬೇಕು. ನಿಜವಾಗಿ ಕೂಡ ಇಲ್ಲಿ ತಾಪಮಾನ ಹೆಚ್ಚಳ ಆಗಿರಲಿಕ್ಕೆ ಆಗಿರ್ಬೋದು, ಸರ್ಕಾರ ಅನುಸರಿಸಿದ ಕೆಲವು ಧೋರಣೆಗಳಾಗಿರ್ಬೋದು, ಅಥವಾ ಸರ್ಕಾರ ರೂಪಿಸಿದ ನಿಯಮಗಳಾಗಿರ್ಬೋದು, ಇದೆಲ್ಲವೂ ಕೂಡ ಅಲ್ಲಿ ಸೇರಿರುತ್ತದೆ. ಆದರೆ ಪ್ರದೇಶದ ಅಭಿವೃದ್ಧಿ ಹೆಸರಲ್ಲಿ ರೈತರನ್ನೇ ಅವರನ್ನೇ ಸ್ಪಷ್ಟವಾಗಿ ಅವರೇ ಕಾರಣಕರ್ತರು ಅಂತ ಹೇಳಿ ಮಾಡೋ ರೀತಿಯ ಇದರಿಂದಾಗಿ ಎಲ್ಲವೂ ಕೂಡ ಬಂದದ್ದು. ಕಸ್ತೂರಿ ರಂಗನು ಅವರು ವಿಜ್ಞಾನಿ ಆಗಿರ್ಬೋದು, ಅವರು ಡಾಕ್ಟ್ರು ಒಳ್ಳೆ ರೀತಿಯ ತಿಳುವಳಿಕೆ ಇದ್ದವರಾಗಿರ್ಬೋದು, ಆದರೆ ರೈತರ ಬದುಕಿನ ಬಗ್ಗೆ ಅವರ ಯಾವ ತಿಳುವಳಿಕೆ ಇಲ್ಲ, ಅದರ ಬಗ್ಗೆ ಅವರು ವಿಜ್ಞಾನಿ ಆಗಲಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಇಲ್ಲಿ ನಾವು ಸ್ಪಷ್ಟಪಡಿಸ್ತಿದ್ದೇವೆ. ನಮಸ್ಕಾರ.